ಇವತ್ತು ಹೈ ಪ್ರೋಟೀನ್ ಡ್ರಿಂಕ್ ಜೊತೆಗೆ ಬಂದಿದ್ದೀನಿ. ಇದರಲ್ಲಿ ಬೇಕಾಗಿರೋಷ್ಟು ನ್ಯೂಟ್ರಿಷನ್ಸು, ಫೈಬರು, ಎನರ್ಜಿ ಎಲ್ಲ ಸಿಗುತ್ತೆ. ಡಯಟ್ ಮಾಡ್ತಾ ಇರೋರು, ತೂಕನ ಕಡಿಮೆ ಮಾಡ್ಕೊಬೇಕು ಅಂತ ಇರೋರು ಈ ಥರ ಒಂದು ಡ್ರಿಂಕ್ನ ಬೆಳಿಗ್ಗೆ ಅಥವಾ ರಾತ್ರಿ ಸೇವಿಸ್ತಾ ಬಂದರೆ ತೂಕನ ಕಮ್ಮಿ ಮಾಡ್ಕೋಬೋದು. ಅದೇ ರೀತಿ ಮತ್ತೊಂದು ಹೈ ಪ್ರೋಟೀನ್ ಹಾಗೆ ನ್ಯೂಟ್ರಿಷನ್ಸ್ ಇರುವಂಥ ಸ್ಮೂದಿ ಜೊತೆಗೆ ಬಂದಿದ್ದೀನಿ. ಇದು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಡಯಟ್ ಇರೋರು, ತೂಕ ಸಣ್ಣ ಮಾಡ್ಕೊಳ್ಳೋರು ಮತ್ತು ಎಲ್ಲರೂ ಕೂಡ ಸೇವಿಸ್ಬೋದು. ಖಂಡಿತ ಟ್ರೈ ಮಾಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿನ ಹೇಗೆ ಮಾಡೋದು ನೋಡೋಣ. ಇಲ್ಲಿ 5 ಬಾದಾಮಿನ ಹಾಕ್ಕೊಂಡಿದ್ದೀನಿ, 2 ವಾಲ್ನಟ್ಟು, 1 ಟೀ ಸ್ಪೂನಷ್ಟು ಸನ್ಫ್ಲವರ್ ಬೀಜ ಹಾಕ್ಕೊಂಡಿದ್ದೀನಿ, ಹಾಗೆ 7 ರಿಂದ 8 ಒಣ ದ್ರಾಕ್ಷಿ, 5 ಪಿಸ್ತಾನ ಹಾಕ್ಕೊಂಡು ನೀರು ಹಾಕಿ ಇದನ್ನು ರಾತ್ರಿ ನೆನೆಸಿಟ್ಕೋಬೇಕು. ಇಲ್ಲಿ ನಾನು 2 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರೂ ಬಾಳೆಹಣ್ಣು ಬೇಕು ಅಂದರೂ ಕೂಡ ಉಪಯೋಗಿಸ್ಕೋಬೋದು. ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದೇ ರೀತಿ ಅರ್ಧ ಆ್ಯಪಲ್ನ ನಾನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತೀನಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಇಲ್ಲಿ 4 ಖರ್ಜೂರ ತೊಗೊಂಡಿದ್ದೀನಿ. ಇದರಲ್ಲಿ ಬೀಜ ಇದ್ದರೆ ಬೀಜಗಳನ್ನ ತೆಗೆದಿಟ್ಬಿಟ್ಟು ಉಪಯೋಗಿಸ್ಕೋಬೇಕು. ಈ ಥರ ರುಚಿಯಾದ ಹಾಗೂ ಆರೋಗ್ಯವಾದ ರೆಸಿಪಿಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ರಾತ್ರಿ ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ನೆಂದಿದೆ. ಈಗ ಇದನ್ನು ನಾವು ಸೋಸ್ಕೊಂಬಿಡೋಣ. ಈ ಥರ ಒಂದು ಜಾಲರಿ ಸಹಾಯದಿಂದ ನಾವು ಸೋಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಸೋಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಹಾಗೆ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು, ಆ್ಯಪಲ್ನ ಸೇರಿಸ್ಕೊಂಡು 300 ml ಅಂದರೆ 1 ಕಪ್ಪಷ್ಟು ಹಾಲನ್ನ ಸೇರಿಸ್ಕೋಬೇಕು. ಈಗ ಮುಚ್ಚಳನ ಮುಚ್ಚಿಬಿಟ್ಟು ನುಣ್ಣಗೆ ಇದನ್ನು ಬ್ಲೆಂಡ್ ಮಾಡೋಣ. ನೋಡಿ, ಈ ಥರ ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇದು ಬಹಳನೇ ಒಳ್ಳೆಯದು. ಬರೀ ಜಿಮ್ಗೆ ಹೋಗೋರು, ವೆಯ್ಟ್ ಲಾಸ್ ಮಾಡೋರೇ ಕುಡಿಬೇಕು ಅಂತಿಲ್ಲ. ನಾವು ಕೂಡ ಡೈಲಿ ಒಂದ್ಸಲ ಈ ಥರ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಈಗ ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿಬಿಟ್ಟು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನೋಡಿ, ರುಚಿಯಾದ, ಹೆಚ್ಚು ಪ್ರೋಟೀನ್ ಅಂಶ ಇರುವಂಥ, ನ್ಯೂಟ್ರಿಷನ್ಸ್ ಇರುವಂಥ, ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಹಾಗೆ ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಎನರ್ಜಿ ಬೇಕು ಅಂದರೆ ಈ ಥರ ಡ್ರಿಂಕ್ನ ನೀವು ಮಾಡಿಕೊಂಡು ಮನೇಲಿ ಕುಡಿಬೋದು. ಕುಡಿದು ನೋಡಿಬಿಟ್ಟು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ಮತ್ತೊಂದು ಹೆಲ್ತಿ ಮತ್ತು ಹೈ ಪ್ರೋಟೀನ್ ಇರುವಂಥ ಸ್ಮೂದಿ ಜೊತೆಗೆ ಬಂದಿದ್ದೀನಿ. ಇದನ್ನು ನಾವು ಪಪ್ಪಾಯ ಉಪಯೋಗಿಸ್ಕೊಂಡು ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಬೇಕಾಗಿರೋ ನ್ಯೂಟ್ರಿಷನ್ಸು, ಎನರ್ಜಿ, ಪ್ರೋಟೀನು, ಶಕ್ತಿ ಎಲ್ಲನೂ ಸಿಗುತ್ತೆ. ಖಂಡಿತ ಈ ಡ್ರಿಂಕ್ನ ಟ್ರೈ ಮಾಡಿ ನೋಡಿ. ಇಲ್ಲಿ ಇದಕ್ಕೆ ಬೇಕಾಗಿರೋದು ಏನು ಅಂದರೆ 1 ಪಪ್ಪಾಯನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. 2 ಕಡೆನೂ ಕಟ್ ಮಾಡಿಕೊಂಡು ಒಳಗಡೆ ಬೀಜ ಇರುತ್ತೆ ಮತ್ತು ಆ ಬಿಳಿ ಅಂಶ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು. ಇಲ್ಲ ಅಂತಂದರೆ ಕಹಿ ಬರುತ್ತೆ. ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಸ್ಲೈಸ್ ಮಾಡಿಕೊಂಡು ಸಿಪ್ಪೆನೆಲ್ಲನೂ ತೆಗಿಬೇಕು. ಈ ಥರ ರುಚಿಯಾದ ಹಾಗೆ ಆರೋಗ್ಯಕರವಾದ ರೆಸಿಪಿಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆಯೇ ರಾತ್ರಿ ನಾನು ಬಾದಾಮಿ, ವಾಲ್ನಟ್ಟು, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಸನ್ಫ್ಲವರ್ ಸೀಡ್ ಇದನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ. ಅದು ನೀರನ್ನ ಸೋಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಈ ಪಪ್ಪಾಯನೂ ಕೂಡ ಸೇರಿಸ್ಕೊಂಬಿಡೋಣ. ತುಂಬ ಹೆಲ್ತಿಯಾದ ಡ್ರಿಂಕ್ ಇದು. ಖಂಡಿತ ನೀವು ಉಪಯೋಗಿಸ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಇದು ಬಹಳನೇ ಒಳ್ಳೆಯದು. ಇಲ್ಲಿ ನಾನು 2 ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈ ಪಪ್ಪಾಯ ಸ್ವಲ್ಪ ಸ್ವೀಟ್ ಕಮ್ಮಿ ಇರೋದ್ರಿಂದ ನಾನು 2 ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 300 ml ಅಷ್ಟು ಅಂದರೆ 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ನುಣ್ಣಗೆ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಬಿಡೋಣ. ತುಂಬ ತಿಕ್ನೆಸ್ ಬೇಡ ಅಂತನ್ನೋರು ಸ್ವಲ್ಪ ಹಾಲನ್ನ ಬೆರೆಸ್ಕೋಬೋದು. ನೋಡಿ, ಈಗ ಗ್ಲಾಸ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪಪ್ಪಾಯನ ಮೇಲೆ ಗಾರ್ನಿಷ್ ಮಾಡಿಕೊಂಡು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಬಿಡೋಣ. ಹೈ ಪ್ರೋಟೀನ್, ಹೆಚ್ಚು ನ್ಯೂಟ್ರಿಷನ್ಸ್, ಫೈಬರ್ ಎಲ್ಲ ಸಿಗುತ್ತೆ ಈ ಒಂದು ಗ್ಲಾಸಲ್ಲಿರೋ
ಸ್ಮೂದಿ ಜೊತೆಗೆ ಇದನ್ನು ಸೇವಿಸಿದ್ರೆ ತೂಕ ಕಮ್ಮಿ ಮಾಡ್ಕೋಬೋದು. ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇದು ಬಹಳನೇ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.